ಗೌಡರ ಗದ್ದಲ ಅನ್ನೋದು ಒಂದು ಕಡೆ ಡಿ.ಕೆ. ಶಿವಕುಮಾರ್, ಮತ್ತೊಂದು ಕಡೆ ಎಚ್.ಡಿ. ಕುಮಾರಸ್ವಾಮಿ ಅವರು. ಪ್ರಜ್ವಲ್ ರೇವಣ್ಣನ ಕತೆ ಏನಾಗಿದೆ? ರೇವಣ್ಣನವರನ್ನ ಅರೆಸ್ಟ್ ಮಾಡಿದ್ಯಾ? ಇಳಿ ವಯಸ್ಸಿನಲ್ಲಿ ದೇವೇಗೌಡರಿಗೆ ಕುಂದುಂಟು ಮಾಡಿದ್ಯಾ? ದೇವೇಗೌಡರ ಕುಟುಂಬಕ್ಕೆ ಅವಮಾನ ಮಾಡಿದ್ಯಾ? ಕ್ರಮವನ್ನ ಕೈಗೊಳ್ಳಿಕ್ಕೆ ಆದೇಶ ಕೊಟ್ಟಿದ್ಯಾಕೆ? ಲೇಡೀಸ್ ಅಂಡ್ ಜೆಂಟ್ಲ್ಮನ್, ಈ ಗೌಡರ ಗದ್ದಲ ಅನ್ನೋದು ಕರ್ನಾಟಕದ ರಾಜಕಾರಣದಲ್ಲಿ ಯಾವ ದಿಕ್ಕಿನತ್ತ ಸಾಗ್ತಾ ಇದೆ ಅಂದ್ರೆ, ಒಂದು ಕಡೆ ಡಿ.ಕೆ. ಶಿವಕುಮಾರ್, ಮತ್ತೊಂದು ಕಡೆ ಎಚ್.ಡಿ. ಕುಮಾರಸ್ವಾಮಿ. ಎಚ್.ಡಿ. ಕುಮಾರಸ್ವಾಮಿಯವರ ಕುಟುಂಬವನ್ನ ಹಣಿಲಿಕ್ಕೆ ಡಿ.ಕೆ. ಶಿವಕುಮಾರ್ ತಂತ್ರವನ್ನ ಹೂಡಿದ್ರು ಅನ್ನುವ ಸಿಟ್ಟು ಕುಮಾರಸ್ವಾಮಿ. ಪ್ರಜ್ವಲ್ ರೇವಣ್ಣನ ಕತೆ ಏನಾಯ್ತು? ರೇವಣ್ಣನವರನ್ನ ಅರೆಸ್ಟ್ ಮಾಡಿದ್ಯಾ? ಇಳಿ ವಯಸ್ಸಿನಲ್ಲಿ ದೇವೇಗೌಡರಿಗೆ ಕುಂದುಂಟು ಮಾಡಿದ್ಯಾಕೆ? ದೇವೇಗೌಡರ ಕುಟುಂಬಕ್ಕೆ ಅವಮಾನ ಮಾಡಿದ್ಯಾಕೆ? ಎಚ್.ಡಿ. ಕುಮಾರಸ್ವಾಮಿಯವರ ಜಮೀನನ್ನ ಸರ್ವೆ ಮಾಡಿಸಿದ್ಯಾಕೆ? ಎಚ್.ಡಿ. ಕುಮಾರಸ್ವಾಮಿಯವರು ಭೂ ಅಕ್ರಮವನ್ನ ಮಾಡಿದ್ದಾರೆ ಅಂತ ಹೇಳಿ ಹೋರಾಟ ಮಾಡಿದ್ಯಾಕೆ? ಕ್ರಮವನ್ನ ಕೈಗೊಳ್ಳಿಕ್ಕೆ ಆದೇಶ ಕೊಟ್ಟಿದ್ಯಾಕೆ? ಈ ಎಲ್ಲ ಪ್ರಶ್ನೆಗಳು ಎಚ್.ಡಿ. ಕುಮಾರಸ್ವಾಮಿಯವರನ್ನ ಕೆಂಡಾಮಂಡಲರಾಗುವಂತೆ ಮಾಡ್ತಾ ಇದ್ದಾವೆ. ಸಮಯವನ್ನ ನೋಡಿ ಡಿ.ಕೆ. ಶಿವಕುಮಾರ್ ಬುಡಕ್ಕೆ ಬಾಂಬ್ ಇಡ್ಲಿಕ್ಕೆ ಎಚ್.ಡಿ. ಕುಮಾರಣ್ಣ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಅದರ ಪರಿಣಾಮವೇ ಈ ಗೌಡರ ಗದ್ದಲ, ಡಿ.ಕೆ. ವರ್ಸಸ್ ಎಚ್.ಡಿ.ಕೆ. ಇವರಿಬ್ಬರ ರಾಜಕೀಯ ಹಗ್ಗಜಗ್ಗಾಟ, ರಾಜಕೀಯ ಕೆಸರೆರಚಾಟ, ಹಾಗೆ ರಾಜಕೀಯವಾಗಿ ಒಂದೇ ಸಮುದಾಯದವರು ಯಾವ ರೀತಿ ಪಾರುಪತ್ಯ ಸಾಧಿಸಬೇಕು ಅನ್ನೋದಕ್ಕೆ ನಡೆಸ್ತಾ ಇರುವಂತಹ ಹೋರಾಟದ ಎಕ್ಸ್ಪೋಸ್ಡ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನಾನು ಹೇಮಂತ್. ಎಸ್ ವೀಕ್ಷಕರೇ, ಎಚ್.ಡಿ. ದೇವೇಗೌಡ ಮಾಜಿ ಪ್ರಧಾನಮಂತ್ರಿಗಳು, ಒಕ್ಕಲಿಗರ ಅದ್ವಿತೀಯ ನಾಯಕ ಅಂತ ಹೇಳಿ ಎಚ್.ಡಿ. ದೇವೇಗೌಡರಿಗೆ ಯಾರಾದರೂ ಪೈಪೋಟಿಯನ್ನು ನೀಡಬಲ್ಲಂಥ ನಾಯಕರು ಒಕ್ಕಲಿಗರಲ್ಲಿ ಯಾರಾದರೂ ಇದ್ದಾರಪ್ಪ ಅಂದರೆ ಎಚ್.ಡಿ. ದೇವೇಗೌಡರ ಫ್ಯಾಮಿಲಿಗೆ ವಿರುದ್ಧವಾಗಿ ದಿ ಒನ್ ಆ್ಯಂಡ್ ಓನ್ಲಿ ಡಿ.ಕೆ. ಶಿವಕುಮಾರ್ ಆ್ಯಂಡ್ ಡಿ.ಕೆ. ಸುರೇಶ್ ಮಾತ್ರ ಅನ್ನುವಂಥ ವಾತಾವರಣ ಈಗ ನಿರ್ಮಾಣ ಮಾಡ್ತಾರೆ. ದೇವೇಗೌಡರನ್ನ ಅವರ ತಾಳಕ್ಕೆ ತಕ್ಕಂತೆ, ಅವರ ಏಟಿಗೆ ತಕ್ಕಂತೆ, ಅವರ ತಂತ್ರಕ್ಕೆ ತಕ್ಕಂತೆ ಬಗ್ಗು ಬಡಿಯಬಲ್ಲಂಥ ಮತ್ತೊಬ್ಬ ನಾಯಕರು ಯಾರಾದರೂ ಇದ್ದರೆ ಅದು ಡಿ.ಕೆ. ಶಿವಕುಮಾರ್ ಮಾತ್ರ. ಇವರಿಬ್ಬರ ಜಗಳ, ಮದಗಜಗಳ ಗುದ್ದಾಟ ಯಾವ ರೀತಿ ಸಾಗ್ತಾ ಇದೆ ಅಂದರೆ, ನಾನಾ ನೀನಾ ಅನ್ನುವಷ್ಟರ ಮಟ್ಟಿಗೆ ಇವರಿಬ್ಬರು ಈಗ ಅಖಾಡಕ್ಕಿಳಿದಿದ್ದಾರೆ, ತೊಡೆ ತಟ್ತಾ ಇದ್ದಾರೆ, ಯುದ್ಧಕ್ಕೆ ರೆಡಿಯಾಗಿದ್ದಾರೆ. ಬಿಡದಿ ಟೌನ್ಶಿಪ್ ವಿಚಾರ ಇಟ್ಕೊಂಡು ಎಚ್.ಡಿ. ಕುಮಾರಸ್ವಾಮಿಯವರು ಮಾಡ್ತಾ ಇರುವಂತಹ ಆರೋಪಗಳಿಗೆ ಡಿ.ಕೆ. ಶಿವಕುಮಾರ್ ತಕ್ಕ ತಿರುಗೇಟನ್ನು ಕೊಟ್ಟಿದ್ದಾರೆ. ನೀವು ಎಲ್ಲಿ ಕರೆದ್ರು, ಯಾವಾಗ ಕರೆದ್ರು ನಾನು ಬರ್ತೀನಿ, ಏನಿದೆ ಅನ್ನೋದನ್ನು ಚರ್ಚೆ ಮಾಡೋಣ, ತಪ್ಪು ಯಾರ್ದಿದೆ ಅನ್ನೋದನ್ನು ರಾಜ್ಯದ ಜನ ನೋಡ್ಬಿಡ್ಲಿ ಅಂತ ಹೇಳಿ ಪಂಥಾಹ್ವಾನವನ್ನ ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಅವರು ಅವರೆಲ್ಲ ಕೇಳಿದ್ರು, ರೈತರೆಲ್ಲ ನಡೀರಪ್ಪ, ನಾನೇ ಮಾಡಿಸಿರೋದೆಲ್ಲ ನಾನೆಲ್ಲ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು. ಪಾಪ ಪಂಥಿ ಆಹ್ವಾನಕ್ಕೆ ಕರೆದಿದ್ದಾರಂತೆ, ಚರ್ಚೆ ಕರೆದಂತೆ. ನಾನು ಅವ್ರ ಟೈಮ್ಗೆ ನಾನು ರೆಡಿ ಇದ್ದೀನಿ. 3 ದಿನ ಟೈಮ್ ಸಾಕು ನನಗೆ. ನಾನು ನಮ್ಮ ರೈತರಿಗೆಲ್ಲ ಹೇಳಿದೆ, ಅಣ್ಣ ನೀವು ಬೇಡ ಅಣ್ಣ, ನಾವು ಬರ್ತೀವಿ, ನಾವೇ ಸ್ವೀಕಾರ ಮಾಡ್ತೀವಿ, ನಾವೇ ಅವ್ರಿಗೆ ಉತ್ತರ ಕೊಡ್ತೀವಿ ಅಂತ ಪಾಪ ರೈತರೆಲ್ಲ ಹೇಳ್ತಾ ಇದ್ರು. ನನಗೆ ಆ ರೈತನ ಬಿಡಕ್ಕೆ ಇಷ್ಟ ಇಲ್ಲ. ಇರ್ಲಿ, ಪಾಪ ಅವ್ರು ಕರೆದಾಗ ನಾವು ಹೋಗ್ಬೇಕು. ಎಸ್ ವೀಕ್ಷಕರೇ, ದೇವೇಗೌಡರ ಕುಟುಂಬವನ್ನ ರಾಜಕೀಯವಾಗಿ ಎದುರಿಸಿ ಅವರ ವಿರುದ್ಧ ಗೆದ್ದು ಬೀಗಿದ್ದು ಡಿ.ಕೆ. ಶಿವಕುಮಾರ್ ಮಾತ್ರ. ಈ ಹಿಂದಿನಿಂದಲೂ ದೇವೇಗೌಡರನ್ನ ಒಬ್ಬ ಸಾಮಾನ್ಯ ಮಹಿಳೆಯನ್ನ ನಿಲ್ಲಿಸಿ ಸೋಲಿಸ್ತಾರೆ ಡಿ.ಕೆ. ಶಿವಕುಮಾರ್ ಅವರು. ಅದಕ್ಕೆ ಸೇರಿಗೆ ಸವ್ವಾ ಸೇರು ಎಂಬಂತೆ, ಸೇಡಿಗೆ ಸೇಡು ಎಂಬಂತೆ ಡಿ.ಕೆ. ಶಿವಕುಮಾರ್ ಅವರ ಸೋದರ ಡಿ.ಕೆ. ಸುರೇಶ್ ಅವರನ್ನ ಬೆಂಗಳೂರು ಗ್ರಾಮಾಂತರದಲ್ಲೇ ಎಚ್.ಡಿ. ದೇವೇಗೌಡರು ಅವರ ಅಳಿಯ ಮಂಜುನಾಥ್ ಅವರನ್ನ ನಿಲ್ಲಿಸಿ ಸೋಲಿಸಿ ಸೇಡು ತೀರಿಸ್ಕೋತಾರೆ. ಈ ಗುದ್ದಾಟ ಮತ್ತೊಂದು ಹಂತಕ್ಕೆ ಹೋಗ್ತಾ ಇದೆ. ಪ್ರಜ್ವಲ್ ರೇವಣ್ಣ ಕೇಸ್ ಬಯಲಾದ ನಂತರ ಪ್ರಜ್ವಲ್ ರೇವಣ್ಣ ಸಾಯುವವರೆಗೂ ಮುದ್ದೆ ಮುರಿಯೋ ಥರ ಮಾಡಿದ್ದು ಕಾಂಗ್ರೆಸ್ ಸರ್ಕಾರ ಅನ್ನುವ ಸಿಟ್ಟು ದೇವೇಗೌಡ ಮತ್ತು ಕುಮಾರಸ್ವಾಮಿ ಅವರಿಗಿದೆ. ಹಾಗಾಗಿಯೇ ರೇವಣ್ಣನವರನ್ನು ಅರೆಸ್ಟ್ ಮಾಡಿದ್ದು, ರೇವಣ್ಣನವರ ಕುಟುಂಬ ಪೂರ್ತಿ ಕಾನೂನು ಸಂಕೋಲೆಯಲ್ಲಿ ಸಿಕ್ಕಾಕೊಳ್ಳುವಂತೆ ಮಾಡಿದ್ದು ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರು ಮತ್ತು ಡಿ.ಕೆ. ಶಿವಕುಮಾರ್ ಅನ್ನುವಂತಹ ಸಿಟ್ಟು ಕೂಡ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರಿಗಿದೆ.
ಅವಕಾಶ ಸಿಕ್ಕಾಗಲೆಲ್ಲ ಎಚ್ ಡಿ ಕುಮಾರಸ್ವಾಮಿ ಅವರ ಫ್ಯಾಮಿಲಿಯನ್ನು ಹಣಿಲಿಕ್ಕೆ ಡಿ ಕೆ ಶಿವಕುಮಾರ್ ಪ್ಲಾನ್ ಮಾಡ್ತಾರೆ ಅನ್ನುವ ನೋವು ಕೂಡ ಕುಮಾರಸ್ವಾಮಿ ಮತ್ತು ದೇವೇಗೌಡರಿಗಿದೆ. ಈಗ ಲೆಕ್ಕ ಚುಕ್ತ ಮಾಡೋಣ, ಡಿ ಕೆ ಶಿವಕುಮಾರ್ ಆಡಿರುವ ಆಟವನ್ನ ಅವರಿಗೆ ತಿರುಗಿಸೋಣ, ತಿರುಗು ಬಾಣ ಆಗಲಿ ಡಿ ಕೆ ಶಿವಕುಮಾರ್ ಲೆಕ್ಕಾಚಾರ ಅನ್ನೋ ಹಠಕ್ಕೆ ಬಿದ್ದಿರುವ ಕುಮಾರಸ್ವಾಮಿ ಅವರು ಬಿಡದಿ ಟೌನ್ಶಿಪ್ ವಿಚಾರ ಇಟ್ಕೊಂಡು ಯಾಕೆ ಬಿಡದಿ ಟೌನ್ಶಿಪ್ಗೆ DCM ಅಷ್ಟು ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ, ಅದರಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಪಾತ್ರ ಏನು, ಅವರಿಗೆ ಲಾಭ ಏನು ಅನ್ನೋದನ್ನ ಬಿಡಿಯಾಗಿ ಹೇಳ್ತಾ ಇದ್ದಾರೆ. ಇದಕ್ಕೆ ತಕ್ಕ ತಿರುಗೇಟು ಕೊಡ್ತಾ ಇರುವಂತಹ ಡಿ ಕೆ ಶಿವಕುಮಾರ್ ನೋಡೇ ಬಿಡೋಣ ಯಾರು ಸಾಚ ಯಾರು ತಪ್ಪಿದೆ ಅಂತ ಹೇಳಿ ಅನ್ನುವ ಯುದ್ಧಕ್ಕೆ ರೆಡಿ ಆಗ್ತಿದ್ದಾರೆ. ಒಟ್ಟಿನಲ್ಲಿ ಈ ಗೌಡ್ರ ಗದ್ದಲ ಎಲ್ಲಿವರೆಗೂ ಬಂದು ಮುಟ್ಟುತ್ತೆ, ಇದರಲ್ಲಿ ಡಿ ಕೆ ಶಿವಕುಮಾರ್ ಅವ್ರದ್ದು ತಪ್ಪು ಅನ್ನೋದು ಎದ್ದು ಕಾಣುತ್ತಾ ಅಥವಾ ಕುಮಾರಸ್ವಾಮಿ ಅವ್ರದ್ದು ಏನಾದರೂ ಮಿಸ್ಟೇಕ್ ಇದೆಯಾ ಅನ್ನೋದು ಎದ್ದು ಕಾಣುತ್ತಾ, ಈ ಎಲ್ಲದಕ್ಕೂ ಕಾಲವೇ ಉತ್ತರ ಹೇಳಬೇಕಿದೆ. ಇದಾಗಿತ್ತು ಎಕ್ಸ್ಪೋಸ್ಡ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.